ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ. ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್. ಜೆಸಿಐ ನಮ್ಮ ಸವಣೂರು ಘಟಕ ವತಿಯಿಂದ ಕಾಬಿಲ್ ಯೋಜನೆಯಡಿಯಲ್ಲಿ 30 ವಿಧವಾ ಸಹೋದರಿಯರಿಗೆ 1 ತಿಂಗಳ ಉಚಿತ ತರಬೇತಿ. ಹೌದು ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ಸವಣೂರು ನಗರದಲ್ಲಿ ಮಹಿಳೆಯರಲ್ಲಿ ವಿಧವಾ ಸಹೋದರಿಯರನ್ನು ಆಯ್ಕೆಗೊಳಿಸಿ ಆರ್ಥಿಕತೆ ಹೆಚ್ಚಿಸುವ, ಗೃಹ ಉದ್ಯೋಗ ಸೃಷ್ಟಿಸುವಂತಹ ಆರಿ ವರ್ಕ್ ಮಗ್ಗಂ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಉಪವಿಭಾಗಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದರು. ಜೆಸಿಐ ನಮ್ಮ ಸವಣೂರು ಘಟಕದ ವತಿಯಿಂದ ಪಟ್ಟಣದ ಹಾವಣಗಿ ಪ್ಲಾಟ್ನಲ್ಲಿರುವ ಪ್ರಜ್ವಲ್ ಸಭಾಭವನದಲ್ಲಿ ಕಾಬಿಲ್ ಯೋಜನೆಯಡಿ 30 ವಿಧವಾ ಸಹೋದರಿಯರಿಗೆ ಮಂಗಳವಾರ ಏರ್ಪಡಿಸಿದ್ದ 1 ತಿಂಗಳ ಉಚಿತ ಆರಿ ವರ್ಕ್ ಮಗ್ಗಂ ತರಬೇತಿ ಕಾರ್ಯಾಗಾರದ ಉದ್ಘಾಟನೆಯ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಕುಟುಂಬ ನಿರ್ವಹಣೆಯೊಂದಿಗೆ ಆರ್ಥಿಕ ಚಿಂತನೆಗೆ ಒಳಗಾಗುತ್ತಿರುವ ವಿಧವಾ ಸಹೋದರಿಯರಿಗೆ ಉತ್ತಮ ತರಬೇತಿಯೊಂದಿಗೆ ಅವಕಾಶ ನೀಡುವುದು ಅವಶ್ಯವಾಗಿದೆ. ಅಂತಹ ಕಾರ್ಯವನ್ನು ಜೆಸಿಐ ನಮ್ಮ ಸವಣೂರು ಸಂಸ್ಥೆ ಕೈಗೊಳ್ಳುತ್ತಿರುವ ಸಂತಸ ತಂದಿದೆ ಎಂದರು. ತಹಶೀಲ್ದಾರ್ ಭರತ್ ರಾಜ್ ಕೆಎನ್ ಮಾತನಾಡಿ, ಮಹಿಳೆಯಲ್ಲಿರುವ ಕಲಾತ್ಮಕ ಚಿಂತನೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವುದು ಅವಶ್ಯವಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಉನ್ನತ ಮಟ್ಟದ ತರಬೇತಿ ಪಡೆಯಲು ಸಾಧ್ಯವಾಗದವರನ್ನು ಗುರುತಿಸಿ ಉಚಿತ ತರಬೇತಿಯನ್ನು ನೀಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಬಿಜೆಪಿ ಮಂಡಳ ನಿಕಟಪೂರ್ವ ಅಧ್ಯಕ್ಷ ಗಂಗಾಧರ್ ಬಾಣದ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಶವ ಸಂಸ್ಕಾರ, ಮಕ್ಕಳೊಂದಿಗೆ ಉದ್ಯಾನ ದತ್ತು ಪಡೆದು ನಿರ್ವಹಣೆ ಕೈಗೊಳ್ಳುತ್ತಿರುವ ಜೆಸಿಐ ಸಂಸ್ಥೆ ಕಾರ್ಯ ಇತರರಿಗೆ ಮಾದರಿಯಾಗಿದೆ ಎಂದರು. ಜೆಸಿಐ ನಮ್ಮ ಸವಣೂರು ಘಟಕದ ಅಧ್ಯಕ್ಷ ಜೆಸಿ ತೇಜಸ್ವಿನಿ ಕೊಂಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಾಕಷ್ಟು ಕಷ್ಟದ ಕಾರ್ಯದೊಂದಿಗೆ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗುತ್ತಿದೆ. ಆದ್ದರಿಂದ ವಿಧವಾ ಸಹೋದರಿಯರು ಸದುಪಯೋಗ ಪಡಿಸಿಕೊಂಡು ಜೀವನದಲ್ಲಿ ಉತ್ತಮ ಆರ್ಥಿಕತೆ ಹೊಂದಲು ಮುಂದಾಗಬೇಕು ಎಂದರು. ತರಬೇತಿದಾರರಾದ ವೀಣಾ ವೀರನ್ಗೌಡ್ರು ಮಾತನಾಡಿ, 1 ಬ್ಲೌಸ್ ಆರಿ ವರ್ಕ್ ಮಗ್ಗಂ ಕಾರ್ಯ ಕೈಗೊಂಡಲ್ಲಿ ಕಲೆಗೆ ಅನುಗುಣವಾಗಿ ಸುಮಾರು 4,000 ಹಣ ಪಡೆಯಬಹುದಾಗಿದೆ. ಪ್ರತ್ಯೇಕವಾಗಿ ತರಬೇತಿ ಸೇರಿದ್ದಲ್ಲಿ ತಿಂಗಳಿಗೆ ಸುಮಾರು 15,000 ನೀಡಬೇಕಾಗುತ್ತದೆ. ಆದರೆ ಇಲ್ಲಿ ಉಚಿತವಾಗಿ ತರಬೇತಿ ನೀಡಲಾಗುತ್ತಿದೆ ಎಂದರು. ಸಿಡಿಪಿಐ ಉಮಾ ಕೆಎಸ್ ಮಾತನಾಡಿ, ದೌರ್ಜನ್ಯಕ್ಕೊಳಗಾಗುವ ಮಹಿಳೆಯರಿಗೆ ಆತ್ಮಸ್ಥೈರ್ಯ ನೀಡುವ ಮೂಲಕ ಗೃಹ ಉದ್ಯೋಗ ತರಬೇತಿ ಅವಶ್ಯವಾಗಿದೆ ಎಂದರು. ಜೆಸಿಐ ಕಾರ್ಯಕ್ಕೆ ಅವಶ್ಯವಾಗಿರುವ ಸಹಕಾರ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ನೀಲಪ್ಪ ಹದಿಮನಿ, ಜೆಸಿಐ ನಮ್ಮ ಸವಣೂರು ಘಟಕದ ಸಂಸ್ಥಾಪಕ ಅಧ್ಯಕ್ಷ ಯೋಗೇಂದ್ರ ಜಂಬಗಿ, ಆರಿ ವರ್ಕ್ ಮಗ್ಗಂ ತರಬೇತಿ ಯೋಜನಾ ನಿರ್ದೇಶಕಿ ಲಲಿತಾ ಅಪ್ಪಣ್ಣವರ್, ಸೌಹಾರ್ದ ಕಾರ್ಯ ಅಧ್ಯಕ್ಷ ನೂರ್ ಅಹ್ಮದ್ ಸುಂಕದ್, ಜೆಸಿಐ ಪದಾಧಿಕಾರಿಗಳಾದ ಪ್ರಕಾಶ್ ಜಮಾದಾರ್, ಬಾಪುಗೌಡ್ ಕೊಪ್ಪದ್, ಶ್ರೀಪಾದ್ ಗೌಡ್ ಪಾಟೀಲ್, ಮಧುಕರ್ ಜಾಲಿಹಾಳ್, ಪುಷ್ಪಾ ಬತ್ತಿ, ಬಸನಗೌಡ್ ಪಾಟೀಲ್, ಕೃಷ್ಣ ಬೋವಿ, ಅಕ್ಕನ ಬಳಗದ ಪದಾಧಿಕಾರಿಗಳು ಹಾಗೂ ಇತರರು ಪಾಲ್ಗೊಂಡಿದ್ದರು. ಆನಂದ್ ಮತ್ತಿಗಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮ ನಿರ್ವಹಿಸಿದರು. ಸವಣೂರು ಪಟ್ಟಣದ ಹಾವಣಗಿ ಪ್ಲಾಟ್ನಲ್ಲಿರುವ ಪ್ರಜ್ವಲ್ ಸಭಾಭವನದಲ್ಲಿ ಜೆಸಿಐ ನಮ್ಮ ಸವಣೂರು ಘಟಕದ ವತಿಯಿಂದ ಕಾಬಿಲ್ ಯೋಜನೆಯಡಿ 30 ವಿಧವಾ ಸಹೋದರಿಯರಿಗೆ ಮಂಗಳವಾರ ಏರ್ಪಡಿಸಿದ 1 ತಿಂಗಳ ಉಚಿತ ಆರಿ ವರ್ಕ್ ತರಬೇತಿ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭವನ್ನು ಉಪ ವಿಭಾಗಾಧಿಕಾರಿ ಶುಭಂ ಶುಕ್ಲಾ ಮಾತನಾಡಿ, ಈ ಸಂದರ್ಭದಲ್ಲಿ ತೇಜಸ್ವಿನಿ ಕೊಂಡಿ, ಭರತ್ ರಾಜ್ ಕೆಎನ್, ಗಂಗಾಧರ್ ಬಾಣದ್, ಉಮಾ ಕೆಎಸ್, ನೀರಪ್ಪ ಹಾದಿಮನಿ ಹಾಗೂ ಇತರರು ಇದ್ದರು. ಎಷ್ಟು ಶ್ರಮ ಪಟ್ಟಿದ್ದೀವಿ, ಆ ಶ್ರಮದ ಪರಿಶ್ರಮ ರಿಸಲ್ಟ್ ನಾವು ನಿಮ್ಮಲ್ಲಿ ನೋಡ್ತೇವೆ. ಸೊ ಎಲ್ಲರೂ ಚೆನ್ನಾಗಿ ಕಲ್ತ್ಬಿಟ್ಟು ಈ ಟ್ರೈನಿಂಗ್ ಸದುಪಯೋಗ ತಗೊಳ್ಬೇಕು ಅಂತ ನಾನು ಮಾತಾಡಿಕೊಂಡು ಮಹಾದೇವ 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 ಸಬಲೀಕರಣ ಆಗಬೇಕು. ಅದರಲ್ಲಿ ಈಗ ಮಾಡ್ತಾ ಇರೋ ಸಬಲೀಕರಣ ಯಾವ ರೀತಿ ಅಂದರೆ ಎಕನಾಮಿಕಲಿ ಆರ್ಥಿಕವಾಗಿ ಸಬಲೀಕರಣ. ಯಾವಾಗ ನಾವು ಹೆಣ್ಮಕ್ಳು ಆರ್ಥಿಕವಾಗಿ ಸಬಲೀಕರಣ ಆಗ್ತೀವೋ ಅವಾಗ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಯಾವುದೇ ಒಂದು ಇದೇ ಸಮಸ್ಯೆ ಬಂದರೂ ಕೂಡ
ಈ ಸಮಾಜದಲ್ಲಿ ನಾವು ಎದುರಿಸೋಕ್ಕೆ ಸಿದ್ಧರಾಗ್ತೀವಿ. ಈಗ ಕಾನೂನು ಕೂಡ ಏನು ಮಾಡುತ್ತೆ, ಮಹಿಳೆಯರ ರಕ್ಷಣೆಗೋಸ್ಕರ ನಾವು ಮಹಿಳೆಯರನ್ನ ತಗೊಂಡ್ರೆ ನಾವು ಗರ್ಭಾವಸ್ಥೆಯಲ್ಲೇ ಇರುವಾಗಲೇ PCPNDT ಆಕ್ಟ್ ಬರುತ್ತೆ. ನೆಕ್ಸ್ಟ್ ದೊಡ್ಡವರಾಗ್ತಾ ಇರ್ತೀವಿ, ಚೈಲ್ಡ್ ಮ್ಯಾರೇಜ್ ಬರುತ್ತೆ. ನೆಕ್ಸ್ಟು ಗಂಡನ ಮನೆಗೆ ಹಿಂಸೆ ಆದರೆ ಕೌಟುಂಬಿಕ ದೌರ್ಜನ್ಯ ಅಂತ ಬರುತ್ತೆ. ಹೊರಗಡೆ ನಮಗೆ ವರ್ಕ್ ಪ್ಲೇಸಸ್ ಒಂದು ತೊಂದರೆ ಆದರೆ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಬರುತ್ತೆ. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲ ವರ್ಕ್ ಮಾಡ್ತೀವೋ ನಮಗೆ ಒಂದು ಸರ್ಕಾರ ಕಾನೂನನ್ನು ಕೊಟ್ಟಿದೆ. ಅದೇ ರೀತಿ ಮಹಿಳೆಯರಿಗೆ ರಿಸರ್ವೇಷನ್ ಅನ್ನು ಕೊಟ್ಟಿದೆ. 50% ರಾಜಕೀಯವಾಗಿ ತಗೊಂಡಾಗ 50% ರಿಸರ್ವೇಷನ್ನು, ಅದೇ ನಮ್ಮ ಒಂದು ಜಾಬಲ್ಲಿ ತಗೊಂಡಾಗ 33% ರಿಸರ್ವೇಷನ್. ಯಾಕೆ ಅಂದರೆ ಮಹಿಳೆಯರು ಸಮಾಜದ ಒಂದು ಉನ್ನತ ಸ್ತರಕ್ಕೆ ಬರಬೇಕು, ಅವರು ಕೂಡ ಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಬೇಕು ಅಂತ. ಸೊ ಹಾಗಾಗಿ ನಾವು ಮಹಿಳೆಯರು ಯಾವಾಗ ಆರ್ಥಿಕವಾಗಿ ಸಬಲೀಕರಣ ಹೊಂದ್ತೀವೋ ನಮ್ಮಲ್ಲಿ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ. ಯಾವಾಗಲೂ ಡಿಪೆಂಡೆನ್ಸಿ ಇದ್ದಾಗ ಎಲ್ಲರೂ ನಮ್ಮನ್ನು ಚೆನ್ನಾಗೇ ನೋಡ್ಕೋತಾರೆ ಅನ್ನೋ ಒಂದು ಏನು ಕಾನ್ಫಿಡೆನ್ಸ್ ಇರೋಂಗಿಲ್ಲ. ಕೆಲವರಿಗೆ ಒಳ್ಳೆ ಗಂಡ ಸಿಗ್ತಾರೆ, ಕೆಲವರಿಗೆ ಹಿಂಸೆ ಮಾಡೋ ಗಂಡ ಸಿಗ್ತಾರೆ. ಆದರೆ ಹಿರಿಯರೆಲ್ಲ ಏನಂತಾರೆ, ಸಹಿಸ್ಕೊಳ್ಳಮ್ಮ ಸಂಸಾರ ಹಾಳಾಗುತ್ತೆ ಅಂತ ಅಂದ್ಬಿಡ್ತಾರೆ. ಅದೇ ನಾವು ಆರ್ಥಿಕವಾಗಿ ಸಬಲೀಕರಣ ಆದ್ವಿ ಅಂದರೆ ನಮ್ಮ ಜೀವನವನ್ನು ನಾವು ನೋಡ್ಕೊಂಡ್ವಿ ಅಂದರೆ ಯಾರಿಗೂ ಕೂಡ ಹೆದರೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಜೀವನವನ್ನು ನಾವು ಸ್ವತಂತ್ರವಾಗಿ ರೂಪಿಸ್ಕೊಬೋದು. ಇದೊಂದು ಒಳ್ಳೆ ಒಂದು ತರಬೇತಿ ಅಂತಲೇ ಹೇಳ್ಬೋದು. ಯಾಕಂದರೆ ವಿಧವೆಯರು ಅಂತಿದ್ದರೆ ಸ್ವಲ್ಪ ಮುಜುಗರ ಪಡ್ಕೊಳ್ಳೋದು, ನಾವು ಹೆಣ್ಮಕ್ಳು ಬರೋಬರಕ್ಕೆ ಇದು ಮಾಡೋದು ಮಾಡ್ತೀವಿ. ಬಟ್ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕಾಗಿರುತ್ತೆ. ಈಗ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಕೂಡ ಗಂಡು ಮಕ್ಕಳಿಂದ ತೊಂದರೆ ಆಗೋ ಸಿಚುವೇಶನ್ ಇರುತ್ತೆ. ಮನೆಯಿಂದ ಹೊರಗೆ ಬರಬೇಕು ಅಂದರೆ ನಮ್ಮಲ್ಲಿ ಆರ್ಥಿಕವಾಗಿ ನಾವು ಸದೃಢರಿರೋದಿಲ್ಲ. ಒಳಗಡೆ ಇದ್ದಾಗ ಹಿಂಸೆಯನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಈ ರೀತಿ ವಿಧವೆಯರಿಗೆ ಈ ರೀತಿ ಟ್ರೈನಿಂಗ್ ಕೊಟ್ಟಾಗ ನಾವು ಹೇಳಿದಂಗೆ ಹಣವನ್ನು ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಹಣ ಇದ್ದಾಗ ಮಕ್ಕಳಿಗೆ ಎಜುಕೇಷನನ್ನು ಕೊಡ್ಬೋದು, ನಮ್ಮ ಜೀವನವನ್ನು ನಾವು ರೂಪಿಸ್ಕೊಬೋದು. ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ರಿ. ನಿಮ್ಮ ಜೊತೆಗೆ ನಿಮ್ಮ ಒಂದು ಊರಲ್ಲಿ ಇನ್ನೂ ಮಹಿಳೆಯರಿದ್ರು ಅಂದರೆ ಅವರಿಗೂ ಕೂಡ ಇಲ್ಲಿಂದ ನೀವು ಟ್ರೈನಿಂಗ್ ತಗೊಂಡು ಅವರಿಗೂ ಕೂಡ ಟ್ರೈನಿಂಗ್ ತಗೊಳ್ರಿ. ಈ ಒಂದು ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಒಂದೆರಡು ಮಾತನಾಡ ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ. ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್.